ಛೇ, ಯು ಗುಡ್ ಫಾರ್ ನಥಿಂಗ್ ಆದರ್ಶ್. ಬೆಳ್ಳುಳ್ಳಿ, ಯಾಕ್ಲಾ ಬೆಳ್ಳುಳ್ಳಿ ಹಾಲು ಕುಡಿದೆ ಹಿಂಗ್ ಯೋಚನೆ ಮಾಡ್ಕೊಂಡು ಕುಂತಿದ್ಯಾ? ಏನಾಯ್ತು ನಿಂಗೆ? ಏನೂ ಇಲ್ಲ ಐಶ್ವರ್ಯ ಅವರೇ. ತನ್ನ ಕಾಲ ಮೇಲೆ ತಾನು ಸರಿಯಾಗಿ ನಿಂತ್ಕೊಳಕ್ ಆಗದೆ ಇರೋನು ಇನ್ನೇನ್ ಮಾಡಕ್ಕಾಗತ್ತೆ ಹೇಳಿ? ಸುಮ್ಮನೆ ಕೂತಿರೋದೆ. ಏಯ್, ಯಾಕ್ಲ ಹಿಂಗ್ ಮಾತಾಡಿಯ ಬೆಳ್ಳುಳ್ಳಿ ನೀನು? ಅಲ್ಲ, ನಿನ್ ಕೈಯಲ್ಲಿ ಆಗದೆ ಇರೋ ಕೆಲ್ಸ ಯೋನದೆ ಅಂತ ಹೇಳು, ಎಲ್ಲ ಆಯ್ತದೆ. ಏನೋ ಒಸಿ ಪೆಟ್ಟಾಗದೆ ಅಂತ ಹಿಂಗ್ ಕುಂತ್ಕೊಂಡಿದ್ಯಾ, ಆಟೆಯ ಇನ್ನೇನ್ ಸ್ವಲ್ಪ ದಿವಸ ಆಟೆಯ ನೀನು ಹುಷಾರಾಯ್ತ್ಯಾ. ನಮ್ಗೂ ಒಳ್ಳೆ ಟೈಮ್ ಬಂದೇ ಬರ್ತದೆ. ಅವಾಗ ನಮ್ಮೂರ್ ಜಾತ್ರೆನಾಗೆ ಇಬ್ರು ಸುಗ್ಗಿ ಕುಣಿಬೋದು ಕಳ್ಳ. ಸುಗ್ಗಿ ಕುಣಿಯೋದು ನಾನು? ಬೆಳ್ಳುಳ್ಳಿ, ಏನ್ ಗೊತ್ತಾ, ಹೋದ್ ವರ್ಷ ನಮ್ಮೂರ್ ಸುಗ್ಗಿನಾಗ ನನ್ ಕುಣಿದ್ಬಿಟ್ಟು 3 ದಿವಸ ಮಕರೆ ಮಲ್ಕೊಂಡ್ಬಿಟ್ಟಿದ್ದೆ. ಈ ಸತಿ ಹಂಗೇನಾರ ಆದ್ರೆ ನೀನೇ ನನ್ನ ನೋಡ್ಕೊಬೇಕು, ಆಯ್ತಾ? ಏಯ್ ಬೆಳ್ಳುಳ್ಳಿ, ಯಾಕ್ಲ ಹಿಂಗ್ ಬೇಜಾರ್ ಮಾಡ್ಕೊಂಡ್ ಕುಂತಿದ್ಯಾ? ನನ್ ಕೈ ಕಾಲು ಅನ್ನೋ ಮ್ಯಾಟ್ರ್ ಅಲ್ಲ ಇದು, ಬೇರೆ ಏನೋ ಐತೆ. ಯೋನದು ಅಂತ ಹೇಳು ನಂಗೆ. ಏನೂ ಇಲ್ಲ ಐಶ್ವರ್ಯ ಅವರೇ. ರೆಕ್ಕೆ ಮುರ್ಕೊಂಡಿರೋ ಹಕ್ಕಿಗೆ ಹಾರೋದಲ್ದೆ ಇನ್ನೇನು ಯೋಚನೆ ಇರುತ್ತೆ ಹೇಳಿ? ಓಹೋ, ಹಕ್ಕಿಗೆ ಪುರ್ರ್ ಅಂತ ಹಾರೋ ಆಸೆ ಆಗೈತೆ ಅಂದ್ರೆ ಹೊರ್ಗಡೆ ಯಾರನೋ ನೆನ್ಸ್ಕತೈತೆ ಅಂತ ಆಯ್ತು ಅಲ್ವೆಲ್ಲ ಬೆಳ್ಳುಳ್ಳಿ? ಏ ಬೆಳ್ಳುಳ್ಳಿ, ಯಾಕ್ಲಾ ಸುಮ್ನಾದೆ? ನಾನ್ ಸುಮ್ನೆ ತಮಾಷೆ ಮಾಡ್ದೆ. ಗೊತ್ತು ಐಶ್ವರ್ಯ ಅವರೇ. ಮತ್ ಕಿಸಿ ಕಿಸಿ ಅಂತ ಕಿಸಿಲೇ ಇಲ್ಲ ನೀನು. ಬೆಳ್ಳುಳ್ಳಿ, ನಾನು ಇವನು ಒಂದ್ ಕೇಳಲ್ಲ. ಈ ದಡ್ಡಿಗೆ ಟಸ್ಸು ಪುಸ್ಸು ಅಂತ ಇಂಗ್ಲಿಷ್ ಮಾತಾಡಕ್ ಬರ್ದೇ ಇರ್ಬೋದು, ಆದ್ರೆ ನಿನ್ ಮನ್ಸಲ್ಲಿರೋ ನೋನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಐತೆ. ನನ್ ಮೇಲೆ ಇನ್ನೂ ನಂಬಿಕೆ ಬರ್ಲಿಲ್ವಾ ನಿನ್ಗೆ? ನೋಡು, ನಿನ್ ಕಷ್ಟ ಏನು ಅಂತ ನನ್ನ ಹತ್ರ ಹೇಳ್ಕೊ, ನಾನು ನಿನ್ನ ಅರ್ಥ ಮಾಡ್ಕೋತೀನಿ ಕಳ್ಳ. ಏನು ಅಂತ ಹೇಳಿ ಐಶ್ವರ್ಯ ಅವರೇ? ಮನೆ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆಯಲ್ಲ. ದಿನ ದಿನ ಹಣದ ತಾಪತ್ರೆ ಜಾಸ್ತಿನೇ ಆಗ್ತಾ ಇದೆ. ಮೊದಲೇ ನನ್ನ ಟ್ರೀಟ್ಮೆಂಟ್ ಮೆಡಿಸನ್ ಅಂತ ತುಂಬಾನೇ ದುಡ್ಡು ಖರ್ಚಾಯಿತು. ಈಗ ಅಪ್ಪಂಗೆ ಬೇರೆ ಹಾರ್ಟ್ ಅಟ್ಯಾಕ್. ಹೀಗೆ ಮನೆ ಗಂಡಸರೆಲ್ಲ ಹಾಸಿಗೆ ಹಿಡಿದ್ರೆ ಅಮ್ಮ ಒಬ್ರು ತಾನೆ, ಏನ್ ಮಾಡೋಕ್ಕಾಗತ್ತೆ ಹೇಳಿ? ಅವ್ರ ಒಡವೆನ ಅಡ ಇಟ್ಟು ಅಪ್ಪನಿಗೂ ನನಗೂ ಟ್ರೀಟ್ಮೆಂಟ್ ಕೊಡ್ಸಿದಾರೆ ಅಂತ ನೆನ್ಸ್ಕೊಂಡ್ರೆ ನನಗೆ ನನ್ನ ಬಗ್ಗೆನೇ ಬೇಜಾರಾಗುತ್ತೆ. ಅಯ್ಯೋ, ಹಾಗೆಲ್ಲ ಅನ್ಬೇಡ ಕಣ್ಲ. ಇನ್ನೊಂದ್ ಸ್ವಲ್ಪ ದಿವಸ ಆಟೆಯ. ನೀನು ಮೊದ್ಲಿನ ತರ ರೆಡಿ ಆದ್ರೆ ನೀನು ಆಫೀಸ್ಗೆ ಹೋಗ್ಬಿಟ್ಟು ಕೆಲಸ ಮಾಡೋ ತರ ಆಯ್ತದೆ. ಆಫೀಸ್ಗೆ ಹೋಗೋ ದಿನ ಯಾವಾಗ ಬರುತ್ತೋ? ಆಲ್ರೆಡಿ ಇಷ್ಟು ಲಾಂಗ್ ಲೀವ್ ತಗೊಂಡಿದ್ದೀನಿ. ಇನ್ನೂ ಲೇಟಾಗಿ ಹೋದ್ರೆ ಇರೋ ಕೆಲಸನೂ ನಾನು ಕಳ್ಕೊಬೇಕಾಗತ್ತೆ. ಆಮೇಲೆ ಏನು ಮಾಡೋದು ಐಶ್ವರ್ಯ ಅವರೇ? ನನ್ನ ಹತ್ರ ಇದ್ದಿದ್ದು ಚೂರು ಪಾರು ದುಡ್ಡು ಮುಗೀತು. ಆಮೇಲೆ ಮುಂದಿನ ಕತೆ ದ್ಯಾವ್ರು ಬರೀತಾನೆ. ಹೂ ಕಳ್ಳ ಬೆಳ್ಳುಳ್ಳಿ, ನೀನ್ ಯಾಕಷ್ಟು ಯೋಚನೆ ಮಾಡಿಯೇ? ಅಲ್ಲ, ಹುಡ್ಸಿದ್ಯಾವ್ರು ಉಳ್ಮೆಸನೆ, ಏನೋ ಒಂದ್ ದಾರಿ ತೋರಿಸ್ತಾನ ನಮ್ಗೆ. ನಮ್ ಬೆಳ್ಳುಳ್ಳಿ ಟಾಕು ಟೀಕು ಅಂತ ಸೂಟು ಬೂಟು ಹಾಕೊಂಡು ಈಗಿರೋದ್ಕಿಂತ ಇನ್ನೂ ದೊಡ್ಡ ಆಫೀಸರ್ ಆಗೇ ಆಯ್ತಾನೆ. ನಾನು ಹೇಳ್ತಿರೋದ್ ನಿಜ ಕಳ್ಳ. ನನ್ನ ನಾಯಿಲ್ ಮಚ್ಚೆ ಐತೆ ನೋಡು, ನೋಡು. ಆದ್ರೆ ನಿಮ್ ಚಿಕ್ಕ ಸೊಸೆ ಈ ಮದ್ವೆನೇ ಅಲ್ಲ ಅಂತಿದ್ದಾಳೆ. 2ನೇ ಹೆಂಡತಿಗೆ ಯಾವ ಬೆಲೆನೂ ಇಲ್ವಂತೆ. ಅದಕ್ಕೆ ಈ ಮದ್ವೆನ ಮುರ್ಕೊಂಡ್ಬಿಡು ಅಂತ ಹೇಳಿದ್ಲು. ಅಮ್ಮ,
ಹಲೋ ಅಮ್ಮ. ಹಲೋ ಗೌರಿ, ಎಲ್ರು ಏನಂದ್ರು ಮನೇಲಿ? ಗ್ರೀಷ್ಮ ಹೇಗೆ ಇದ್ದಾಳೆ? ಇನ್ ಹೇಗಿರ್ತಾಳಮ್ಮ? ಇದ್ದಾಳೆ. ಅಮ್ಮ, ಯಾಕೆ ನಮ್ ಗ್ರೀಷ್ಮ ಹೀಗ್ ಮಾಡ್ಕೊಂಡ್ಲು? ಅವಳ ಕೈಯಾರೆ ಅವಳ ಜೀವನನ ಅವಳೇ ಹಾಳು ಮಾಡ್ಕೊಂಡ್ಲು. ನಾನು ಇದನ್ನೆಲ್ಲ ಹೇಗಮ್ಮ ನೋಡ್ಕೊಂಡಿರ್ಲಿ? ನೋಡ್ಲೇಬೇಕು ಗೌರಿ, ನೋಡ್ಲೇಬೇಕು. ನೀನೇ ಅವಳನ್ನ ನೋಡ್ಕೋಬೇಕು. ನಾವು ಮಾಡಿದ್ದು ನಮ್ಮನ್ನ ಹಿಂಬಾಲಿಸುತ್ತೆ ಅಂತಾರ ನೋಡು, ಇವಾಗ ಅದೇ ತಾನೇ ಆಗಿದ್ದು. ಅನ್ಭವ್ಸೆ. ಅಮ್ಮ, ಏನ್ ಹೇಳ್ತಿದ್ಯಾ? ಸರಿಯಾಗಿ ಹೇಳ್ತಿದ್ದೀನಿ. ಮನ್ಸಲ್ಲಿ ಏನನ್ನ ಇಟ್ಕೊಂಡು ಗ್ರೀಷ್ಮ ಪರಿಚಯ ಮದ್ವೆ ನಿಲ್ಸಕ್ ಬಂದೆ ನೀನು? ನೀನ್ ಹಾಗೆ ಮಾಡ್ಲಿಲ್ಲ ಅಂದಿದ್ರೆ ಗ್ರೀಷ್ಮ ಪರಿಚಯನ ಮದ್ವೆ ಆಗಿ ಖುಷಿಯಾಗಿ ಅವ್ರ ಮನೆ ಸೇರ್ಕೊಂಡಿರೋಳಲ್ಲೇ. ಪಾಪ ಕಣೆ ಗ್ರೀಷ್ಮ, ಪರಿಚಯನ ಮದ್ವೆ ಆಗ್ತೀನಿ ಅಂತ ಎಷ್ಟು ಕನ್ಸ್ ಕಂಡಿದ್ಲು. ಅವನು ಅಷ್ಟೇ ಇಷ್ಟಪಡ್ತಿದ್ದ ಅವಳನ್ನ. ನಿನ್ನ ತಲೆ ಬುಡ ಇಲ್ದಿರೋ ಅನುಮಾನದಿಂದ ಇವತ್ತವಳ ಜೀವನ ಏನಾಯ್ತು ಅಂತ ಯೋಚನೆ ಮಾಡಿದ್ಯಾ ಗೌರಿ? ಅಮ್ಮ, ನಾನು ಅವಳಿಗೆ ಒಳ್ಳೇದಾಗ್ಲಿ ಅಂತಾನೆ ಅಮ್ಮ ಮದ್ವೆ ನಿಲ್ಸಿದ್ದು. ಆದ್ರೆ ಏನಾಯ್ತು ಅಂತ ನೀನೇ ನೋಡಿದ್ಯಲ್ಲ ಗೌರಿ. ನೀನ್ ಮಾಡಿದ ತಪ್ಪಿಗೆ ಗ್ರೀಷ್ಮ ಅವಳೆ ಎಂತ ಪನಿಷ್ಮೆಂಟ್ ತಗೊಂಡ್ಲು ಅಂತ. ಗೌರಿ, ಎಲ್ಲ ನಿನ್ನಿಂದಾನೆ ಕಡೆ, ಎಲ್ಲಾನು ನಿನ್ನಿಂದಾನೆ. ನಮ್ ಗ್ರೀಷ್ಮನ್ ಜೀವನ ಹಾಳಾಗೋದಕ್ಕೆ ನೀನೇ ಕಾರಣ ಆಗೋದ್ಯಲ್ಲೇ ಗೌರಿ. ಅಮ್ಮ, ನೀನ್ ಏನ್ ಹೇಳ್ತಿದ್ಯಾ? ನನ್ ತಂಗಿ ಜೀವನ ಹಾಳಾಗೋಕೆ ನಾನೇ ಕಾರಣನ? ಯಾಕಮ್ಮ ಹೀಗೆಲ್ಲ ಹೇಳ್ತಿದ್ಯಾ? ನನ್ ತಂಗಿ ಅಂದ್ರೆ ನನಗ್ ಪ್ರಾಣ ಅಂತ ನಿನಗ್ ಗೊತ್ತಲ್ವಾ? ಅವಳು ಎಳೆ ಮಗು ಆಗಿದ್ದಾಗಿಂದಾನು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ. ಗೌರಿ, ಗೌರಿ, ನೀನ್ ಯಾಕೆ ಹೇಳ್ತಿದ್ಯಾ? ಅಳೋದ್ರಿಂದ ಏನ್ ಪ್ರಯೋಜನ? ನಿಲ್ಸು, ಕಣ್ಣೀರು ಬರ್ಸ್ಕೊ, ಮಾತಾಡು, ನನ್ನ ಹತ್ರ ಮಾತಾಡು. ಅಮ್ಮ, ಆ ಪರಿಚಯ ನಿಜವಾಗ್ಲೂ ಒಳ್ಳೆ ಹುಡುಗ ಅಲ್ಲ. ಅವನಿಗೀಗಾಗ್ಲೇ ಮದ್ವೆ ಆಗಿದೆ ಅಮ್ಮ. ಅವನ ಹೆಂಡತಿ ಅನು. ನನಗಿಷ್ಟೆಲ್ಲ ಗೊತ್ತಾದ್ಮೇಲೂ ನಾನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಿತ್ತ ಹೇಳು? ನನ್ನ ಟೈಮ್ ಸರಿ ಇರ್ಲಿಲ್ಲ. ಅದಕ್ಕೆ ಮದ್ವೆ ದಿನ ನಿಮ್ ಎಲ್ರ ಮುಂದೆ ನಾನು ರಾಂಗ್ ಅಂತ ಅವ್ನು ಪ್ರೂವ್ ಮಾಡ್ದ. ಆದ್ರೆ ಸತ್ಯನ ಎಷ್ಟು ದಿನ ಅಂತ ಬಚ್ಚಿಡಕ್ಕಾಗುತ್ತಮ್ಮ? ಇವತ್ತಲ್ಲ ನಾಳೆ ಸತ್ಯ ಏನು ಅಂತ ನಿಮ್ಗೆಲ್ರಿಗೂ ಗೊತ್ತಾಗೇ ಆಗುತ್ತೆ. ಆವಾಗ ನಾನು ಯಾಕೆ ಹೀಗೆ ಮಾಡಿದೆ ಅಂತ ನೀವೇ ಅರ್ಥ ಮಾಡ್ಕೋತೀರ. ನೋಡ್ತಾ ಇರಿ. ಗೌರಿ, ಆ ದಿನ ಬೇಗ ಬರ್ಲಿ ಅಂತ ನಾನು ಕೇಳ್ಕೊತೀನಮ್ಮ. ಬರುತ್ತೆ ಅಮ್ಮ. ಗ್ರೀಷ್ಮನ್ಗೂ ಸತ್ಯ ಏನು ಅಂತ ಗೊತ್ತಾಗೇ ಆಗುತ್ತೆ. ಆದ್ರೆ ಅವತ್ ಗೊತ್ತಾಗಿತ್ತಾನೆ ಏನ್ ಮಾಡಕ್ಕಾಗುತ್ತೆ ಹೇಳು? ಹಿಂದೆ ಮುಂದೆ ನೋಡ್ದೆ ದುಡ್ಕಿ ಅವಳು ಮಾಡಿರೋ ತಪ್ಪಿಗೆ ಅವತ್ತವಳು ಏನೇ ಜಸ್ಟಿಫಿಕೇಶನ್ ಕೊಟ್ರು ಏನಮ್ಮ ಪ್ರಯೋಜನ? ಏನೋ ನನ್ಗೇನು ಗೊತ್ತಾಗ್ತಿಲ್ಲ ಗೌರಿ. ಈ ವಿಷಯದಲ್ಲಿ ಯಾರು ಸರಿ, ಯಾರು ತಪ್ಪು, ಯಾರನ್ನ ನಂಬೇಕು, ಯಾರನ್ನ ಬಿಡ್ಬೇಕು, ನಂಗೇನು ಗೊತ್ತಾಗ್ತಿಲ್ವೇ. ಇದನ್ನೆಲ್ಲ ಸರಿ ಮಾಡಕ್ಕಾಗೋದು ಕಾಲದ ಕೈಯಿಂದ ಮಾತ್ರ. ಗೌರಿ, ಅಲ್ಲಿ ತನಕ ನನ್ನ ಮಗಳ ಜವಾಬ್ದಾರಿ ನಿಂದು, ಗ್ರೀಷ್ಮನ್ ಜವಾಬ್ದಾರಿ ನೀನು ತಗೊಳ್ಳೇಬೇಕು.